ಹೆಂಗ ಮಾಡುದು ಜಳಕ? ತಾಯಿ ಗರ್ಭದಿಂದ ಹ್ಯಾಂಗ ದಿಗಂಬರ ಬರ್ತೇವ್ ನೋಡು. ಹೌದು ಹೌದು ಹಂಗ ಮೈ ಮ್ಯಾಗ ಬಟ್ಟಿ ಇರಲಾರ್ದೆ ದಿಗಂಬರ ಜಳಕ ಮಾಡುದು. ಹೌದು ಹೌದು ಏನತ್ತದಪ್ಪ? ಯಾರ ಅಚ್ಚಿಕ ದಂಡಿಗೆ ಹೋಗಿ ಮುಡ್ತಾರ ನೋಡು, ನನ್ನನ್ನು ಯಾಕಾಗಲ್ಲ ತಿಳ ಸುಳ್ಳ ಸತ್ಯದ ಮ್ಯಾಗ ವಿಶ್ವಾಸ ಇಟ್ಟು. ಹೌದು ನೋಡ್ರಿ, ಹೊಳಿ ಬಿದ್ದರು ಇಬ್ರು ಇಶಾಡ್ಲಕ್ಕ. ಸುಳ್ಳ ಮತ್ ಸತ್ಯ ದಿಗಂಬರ ಆಗ್ಯಾವ ಎರಡು. ಹೌದು. ಹಳ್ಯಾಗ ಇಶಾಡ್ಗೊತ್ತು ಸತ್ಯ ಸ್ವಲ್ಪ ಮುಂದೆ ಹೋಗಿದ ಅರ್ಧ ಹಾದಿ ಕಡದು ಮುಂದೆ ಹೋಗ್ಯದ. ಯಾವುದು ಸತ್ಯ? ಸುಳ್ಳು ಏನ್ ಮಾಡ್ಯದ? ಏನ್ ಮಾಡ್ಯದ? ಅರ್ಧ ತನ ಹೋಗಿ ಹೊಳ್ಳ್ಯದ ತಾನೇ. ಅರ್ಧ ತಕ್ಕ ಹೋಗಿ ಹೊಳ್ಳ್ಯದ. ಸತ್ಯ ಹೊಳ್ಳಿ ನೋಡಿಲ್ಲ. ಅದು ಹೋಗ್ಯ ದಂಡಿಗೆ ಹೆಂಗೆ ಗುರಿ ಮುಟ್ಟಿಸ್ಬೇಕು, ಗುರಿ ಮುಟ್ಟುತನ ಹೋಗ್ಬೇಕಂತ ಹೇಳದ ಹೋಗ್ಯದ. ಹೌದು. ಸುಳ್ಳು ಹೊಳ್ಳಿ ಬಂದು ಸತ್ಯದ ಅಂಗಿ ಹಾಕೊಂಡದ. ಸತ್ಯದ ಅಂಗಿ ಅದು ಊರಾಗ್ಯದ, ಸತ್ಯ ಹೊಳೆಗೆ ಉಳದ. ಹೌದು ಹೌದು. ಸುಳ್ಳ ಸತ್ಯದ ಅಂಗಿ ಹಾಕೊಂಡು ಊರಾಗ ಬಂದಾದ. ಹೌದು. ಖರೆ ಸತ್ಯ ದಿಗಂಬರದಿಂದ ಹೊಳೆಗೆ ಉಳದಾದ. ಹೌದು. ಅದರಂತೆ ಹೌದು. ನಾವ್ ಎಲ್ಲಾರು ಬರೇ ಮೈ ಮ್ಯಾಗ ಅಂಗಿ ಸತ್ಯದ ಹಾಕೊಂಡಿದ್ದೇವೆ, ಒಳಗ ಸುಳ್ಳೇ ಅದ. ಹೌದು ಹೌದು. ಸತ್ಯದು ಮೈ ಮ್ಯಾಗ ಹಾಕೊಂಡಿದ್ದೇವ ಅಂಗಿ. ಹೌದು. ಖರೆ ನಿಜವಾದಲು ನೀ ಸತ್ಯ ಇಲ್ಲ. ಹೌದು ಹೌದು. ನೀ ಬರೇ ಅಂಗಿ ಬಿಟ್ಟಿದಿ. ಹೌದು. ಒಳಗೆಲ್ಲ ಅಖಂಡ ಸುಳ್ಳೇ ಉಳ್ದಾದ. ಹೌದು. ಯಾಕ? ಇದು ಸುಳ್ಳಿನ ಕಾಲದ. ಹೌದು. ಇದು ಕಲಿಕಾಲ, ಸುಳ್ಳಿನ ಕಾಲ ಅದ. ಅಧರ್ಮ ಹೆಚ್ಚಾಗಲಗತ್ತದ, ಧರ್ಮ ಮುಣುಗಲಗತ್ತದ. ಹೌದು. ಆ ಧರ್ಮ ಎಲ್ಲಿ ಉಳದಾದ? ಎಲ್ಲಿ ಉಳಿತು? ಪಾರಮಾರ್ಥದಲ್ಲೇ ಧರ್ಮ ಉಳದಾದ. ಹೌದು ಹೌದು. ಪಾರಮಾರ್ಥದೊಳಗ ಧರ್ಮ. ಅದಕ್ಕ ಒಂದು ಸತ್ಯಕ್ಕ ಇನ್ನೊಂದು ಸುಳ್ಳಿಗೆ ವ್ಯತ್ಯಾಸ ಏನಂತೇಳಿ ಕೇಳ್ಯಾರ. ಹೌದು ಹೌದು. ಒಂದು ಪ್ರಪಂಚಕ್ಕ ಪಾರಮಾರ್ಥಕ. ಪ್ರಪಂಚಕ್ಕ ಪಾರಮಾರ್ಥಕ ವ್ಯತ್ಯಾಸ ಏನದ? ಹೌದು. ಪ್ರಪಂಚ ಅಂದ್ರ ಕೆರಿ ಒಳಗ ಎಮ್ಮಿ ನೀರು ಕುಡ್ದಂಗ. ಹೌದು ಹೌದು. ಪ್ರಪಂಚ ಅಂದ್ರ. ಪಾರಮಾರ್ಥ ಅಂದ್ರ ಆಕಳ ನೀರು ಕುಡ್ದಂಗ. ಹೌದು ಹೌದು. ಹ್ಯಾಂಗ್ ಕುಡಿತಾವ್ರಿಪ್ಪ ನೀರ? ಆಕಳ ನೀರ್ ಹಂಗ್ ಕುಡಿತದ? ಬಿಟ್ರು ನೋಡ್ರಿ, ಗದ್ದಲ ಮಾಡಂಗಿಲ್ಲ. ಅದು ಎಡ್ಡು ಕಾಲ ದಂಡ್ಯಾಗ ಊರಿ ನೀರು ಕುಡಿದು ಮುಕ್ಕಾಟ್ಲೆ ಹಿಂದಿನ ಕಾಲ ಹಿಂದ ತಗೊಂಡು ಹೊರಗೆ ಬರ್ತದ. ಹೌದು ಹೌದು. ಆಕಳ. ಖರೆ ಎಮ್ಮಿ ಹಂಗ್ ಮಾಡ್ತದ ಕೂನದೇನ್ರಿ? ಹ್ಯಾಂಗ್ ಮಾಡ್ತದ್ರಿಪ್ಪ ಎಮ್ಮಿ? ಒಂದು ದಮ್ಮ ಹೋಗಿ ನೀರಾಗ ಒದ್ದಾಡ್ತದ. ಬೀಳುದು ಒಳಗ. ಹೌದಿಲ್ಲ? ಹೌದು. ಆ ಬಳಕ ಹೆಂಡಿ ಹಿಕ್ಕತದ. ಹೌದು. ಉಚ್ಚಿನ ಹೊಯ್ತದ. ಹೌದು. ಹೊಯ್ದು ಬಾಲಿಲೆಲ್ಲ ಹೊಲಸು ಮಾಡ್ತದ. ಹೌದು. ಆ ಬಳಿಕ ನೀರು ಕುಡಿತದ. ಹೌದು ಹೌದು. ಹೌದಿಲ್ರಿ? ಇದು ಪ್ರಪಂಚ. ಇದು ಎಮ್ಮಿ ನೀರು ಕುಡ್ದಂಗ ಪ್ರಪಂಚ. ಹೌದು. ಆಕಳ ನೀರು ಕುಡ್ದಂಗ ಪಾರಮಾರ್ಥ. ಇಟ್ಟೆ ವ್ಯತ್ಯಾಸದ, ಮತ್ತೊಂದು ಏನಿಲ್ಲ. ಹೌದು ಹೌದು. ಹೆಂಗ್ರಿ ಕಕ್ಕ? ಅದಕ್ಕ ಇರ್ಲಿ ಬಂಧುಗಳೇ. ಹೌದು. ಈಗ ನಮ್ಮ ಗೌಡ್ರು ಹೌದು ಹೌದು. ಯಾರಂದ್ರ ಕರೆಸಿದ್ದ ಮುತ್ಯನ ಪಂಚ ಕಮಿಟಿ ಹೌದು ಹಿರಿಯರಾದಂತ ಪುಲಕೇಶಿ ಗೌಡ್ರು ಕೂಡ ಹೌದು ಈ ಒಂದು ಸತ್ಯ ಸಂಘಕ್ಕೆ ಹೋಗಿ ಮುಟ್ಲೆತ್ತೇಳಿ 501 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿದ್ದಾರೆ ಬಂಧುಗಳೇ. ಹೌದು ಹೌದು. ನೋಡ್ರಿ, ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 501 ರೂಪಾಯಿ ಪಾರಮಾರ್ಥದೊಳಗೆ ಆನಂದದ ತಿಳಿದು ಕೊಟ್ಟಾರ. ಹೌದು ಹೌದು. ಮ್ಯಾಲ ಒಂದು ಪುಷ್ಪದ ಮಾಲೆ ಹಾಕಿ ಕುಂಬಾರಿಗೆ ಏನಿಸಿದ ಮುತ್ಯನ ಸಂಘಕ್ಕೆ ಮುಟ್ಲೆತ್ತೇಳಿ ನಮ್ಮ ಪುಲಕೇಶಿ ಗೌಡ್ರು ಕೂಡ 501 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿದ್ದಾರೆ. ಹೌದು. ಆ ಪರಮ ತತ್ವಜ್ಞಾನಿಗಳು ಗೌಡ್ರ ಮನತಾನದಲ್ಲಿ ನನ್ನ ಹುಬ್ಬಳ್ಳಿ ಸಿದ್ಧಾರೂಢರು ಸದಾನ ಕಾಲ ಆರೋಗ್ಯ ಭೋಗ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೂಡ್ಲಿ ಕರೆಸಿದ್ದ ಮುತ್ಯನ ಅನುಗ್ರಹ ಆಶೀರ್ವಾದ ಅವ್ರ ಮಂತನ ಮ್ಯಾಗ ಇರ್ಲಿ ತಿಳಿ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೀವಿ. ಹೌದು ಹೌದು. ಪ್ರಪಂಚ ಅಂದ್ರೆ ಆಯುಷ್ಯ ಮುಗಿತಿ. ಹೌದು. ಆಯುಷ್ಯ ಮುಗಿತಿ ತಿಳಿ. ಎಮ್ಮೆ ನೀರು ಕುಡ್ದಂಗ ಪ್ರಪಂಚಕ್ಕೆ ಪಾರಮಾರ್ಥಕ ವ್ಯತ್ಯಾಸ ಕೇಳಿ. ಹೌದಲ್ರಿ? ಪ್ರಪಂಚ ಅಂದ್ರೆ ಏನ್ರಿ? ನಮ್ಮದು ಆಯುಷ್ಯ ಆಸೆ ಇರ್ತೈತಿ, ಮುಂದೆ ಆಸೆ ಇರ್ತೈತಿ, ವಯಸ್ಸು ಹೋಗ್ತೈತಿ. ಹೌದು, ಫೇಲ್ ಆಗ್ತೇವೆ. ಪಾರಮಾರ್ಥ ಅಂದ್ರೆ ಏನ? ಮತ್ತು ಆಯುಷ್ಯ ಉಳಿತೈತಿ. ಹೌದು ಏನ್ರಿ? ಆಯುಷ್ಯ ಉಳಿತೈತಿ, ನಮ್ಮದ ಆನಂದ ಇದ್ರೊಳಗೆ ಅದ. ಇಟ್ಟೆ ವ್ಯತ್ಯಾಸ. ಹೌದು ಹೌದು. ಮಾರುತಿ ಒಡ್ಡರ ಇನ್ಸರ್ ಕರೆನ್ಸಿ ಪಡೆದ ನಮ್ಮ ಮಾರುತಿ ಕಾಕ ಒಡ್ಡರ ಇಚ್ಚಲ ಕರೆನ್ಸಿ ಅವರು ಕೂಡ ಈ ಒಂದು ಸತ್ಯ ಸಂಘ ಕಣ ಮನುಷ್ಯಗತ್ಯಾನಂದಾಗಿ ಅವರು ಕೂಡ 501 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿದ್ದಾರೆ. ಆ ತತ್ವಜ್ಞಾನಿಗಳು ಮಾಡುವಂತ ಸೇವಾದಲ್ಲಿ ಕರೆಸಿದ್ದ ಮತ್ತೆ ಸಕಲ ಅನುಗ್ರಹವನ್ನು ಕೂಡ್ಲಿ ಅವರ ಮನತಾನದಲ್ಲಿ ಆರೋಗ್ಯ ಭೋಗ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೂಡ್ಲಿ ಅಂತ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೇವೆ.
ಬಹಳ ಆನಂದ ಇತ್ತು ಹೌದು. ಕಾಕವ್ರ ಮಾತ. ಅದಕ್ಕ ಅಣ್ಣ ಅವ್ರು ಕೇಳೋ ಪ್ರಶ್ನೆ ಇರ್ಲಿ ಹಂಗೆ ಇರ್ಲಿ ಅದು ಇರ್ಲಿತ್ತ ಅವ್ರು ಕೇಳೋದು ಇರ್ಲಿತ್ತ ಯಾಕಿರ್ಲಿ. ನಾಲ್ಕು ನುಡಿ ಸತ್ಯ ಸುಂದರ ಚಾಲ ನನ್ನ ಅವಸಂಕದ ರಾಯಣಗೌಡ್ರು ಹೌದು ಯಾ ರೀತಿದಿಂದ ಈ ಒಂದು ಅಂಶಿದ್ದ ಮುತ್ಯನ ಜೊತೆ ನಮಸ್ಕಾರ ಅಂಶಿದ್ದ ಮುತ್ಯನ ಜೊತೆ ನೆಡತಾನ ಮಾಡಿದ್ರು. ಹೌದು ಯಾವ ಭಾಗ್ಯದ ಲಕ್ಷ್ಮಿ ಹೌದು ಏನು ಮಾಡಿದ್ದಳು ತಾಯಿ ಸಂಕದ ರಾಯಣಗೌಡರು ಬಡತಾನ ಇತ್ತು ದಿನಂಪ್ರತಿ ಹೋಗಿ ಚಿಲ್ಲಾಳ ಭೂಮಿಗೆ ಹೋಗಿ ಕಟ್ಟಿಗೆ ಕಡ್ದು ಕಟ್ಟಿಗೆ ತಗೊಂಡು ಪೆಂಡಿ ತಗೊಂಡು ಹೊರಿ ತಗೊಂಡು ತಂದು ರಾಜರ ಮಹಾರಾಜರ ಒಂದು ರಾಜವಾಡಿ ಒಳಗೆ ಹೋಗದ್ರಂದ್ರ ₹1 ಕೊಡ್ತಿದ್ರು. ಹೌದು ಆ ₹1ದಾಗ ತನ್ನ ಮನಿ ಸಾಗಿಸ್ತಿದ್ದ ಭಾಗ್ಯದ ಲಕ್ಷ್ಮಿ ಹೇಳ್ತಾಳ, ಹೌದು ಏನತ್ತ ಗೌಡ ಗಿಡ ಕಡಿಬೇಡ, ಹೌದು ದಿನನಿತ್ಯ ₹3 ಕೊಡ್ತವೈ ನಿನ್ನ ಸಂಸಾರ ಸಾಗಿಸಂದ ಬಳಕ ಹೌದು ರುಂಬಾಲ ಪದರ ಕಟ್ಕೊಂಡು ತನ್ನ ಮನೆಗೆ ಒಯ್ದ್ರ ಇದಿ ಲಕ್ಷ್ಮಿ ಇದಿಯಾಗಿ ಇಲಿಯಾಗಿ ಬಂದು ಯಾ ರುಂಬಾಲದೊಳಗ ದುಡ್ಡ ಎಲ್ಲಿ ಕಟ್ಟಿ ಇಟ್ಟಿದ್ದ ಅಟ್ಟೆ ಕತ್ತರಿಸಿ ಗುದನಾಗ ತಗೊಂಡು ಹೋದಳು. ಹೌದು ವಾಡಿ ಒಳಗೆ ಗುದನಾಗ ಒಯ್ದಳು. ಹೌದು ಕೈಗೆ ಬಂದು ತುತ್ತ ಬಾಯಿಗೆ ಬಂದಿಲ್ಲ ಅಂತೇಳಿ ಮತ್ತದೇ ಗಿಡ ಕಡ್ಲಿಕ್ಕೆ ಹೋದ ಬಳಕ ಮತ್ತ ಭಾಗ್ಯದ ಲಕ್ಷ್ಮಿ ಹೇಳ್ತಾಳ, ಗೌಡ ಏನಾಯ್ತು ಮತ್ತ್ಯಾಕ ಬಂದಿ, ಹೌದು ಏನು ಹೇಳ್ತಿ, ಕೈಗೆ ಬಂದು ತುತ್ತ ಬಾಯಿಗೆ ಬರ್ಲಿಲ್ಲ, ಏನು ಮಾಡ್ತಿ, ಇಲ್ಲಿ ಗುದನಾಗ ಒಯ್ತು ದುಡ್ಡು ಕೈಗೆ ಬರ್ಲಿಲ್ಲ, ಹೌದು ಚಿಂತೆ ಮಾಡಬೇಡ ನಿನಗೆ ಚಂದ್ರದ ಹಾರ ಕೊಡ್ತ ಅಂದಳು. ಹೌದು ಆ ಚಂದ್ರದ ಹಾರ ತಗೊಂಡು ಮನೆಗೆ ಒಯ್ಯುತ್ತಾನ ನೆಲಕ್ಕೆ ಇಡಬೇಡ ಅಂದ ಬಳಕ ಯಾಕಾಗಲೈತಿ ಅದೇ ಚಂದ್ರದ ಹಾರ ತಗೊಂಡು ಹೋಗೋ ಸಮಯದೊಳಗ ಹೌದು ಏನೋ ಹಂಗ ಹರಿದ ನೀರೇಡಿ ಕೈತು. ಹೌದು ಬ್ಯಾಸಗಿ ದಿನ ಗೌಡಿ ಏನ್ ಮಾಡದ ಹಳದೊಳಗ ಕೈಗುಂಡ ಹೊಡೆದ ನೀರು ಕುಡಿಬೇಕಂತೇಳಿ ಚಂದ್ರದ ಹಾರ ಪಾಮಾರ ಬಿದ್ದು ನೆಲಕ್ಕಿಟ್ಟು ಕೈಗುಂಡ ಹೊಡಿತಿದ್ದ. ಹದ್ದ ಆಕಾಶಕ್ಕೆ ಒಯ್ತದ ಹಾರ ಹಣಿ ಹಣಿ ಬಡ್ಕೊಂಡ ಗೌಡ ಇನ್ನು ನಂದ್ಯಾನ ಬಡತನ ಹಿಂಗಂಗ್ ಕಾಣಸಲ್ಲ, ಶ್ರೀಮಂತಿಕೆನ ಬರಂಗ್ ಕಾಣಸಲ್ಲ, ಹೌದು ಆ ಗಿಡನೇ ಕಡಿಬೇಕಂತೇಳಿ ಮತ್ತೆ ಬಂದ ಬಳಕ ಭಾಗ್ಯದ ಲಕ್ಷ್ಮಿ ಹೇಳ್ತಾಳ, ನಾನೇ ಬರ್ತ ನಿನ್ನ ಮನೆಗೆ ನಡಿಗೌಡ, ಹೌದು ಎಲ್ಲಿ ತನ ನೀವು ಹೋಗು ಹೋಗು ಹೋಗಂತೇಳಿ 3 ಸಾರಿ ಅನ್ನಂಗಿಲ್ಲ, ಅಲ್ಲಿ ತನ ನಿನ್ನ ಮನ್ಯಾಗ ಕಾಲ ಕಟ್ಕೊಂಡಿರುತ್ತ, ಹೌದು ನಿನ್ನ ಮಗಳ ರೂಪದಾಗಿರುತ್ತ, ನಿನ್ನ ಮಗಳ ಮಾತು ಕೇಳ್ಕೊತ ಹೋಗು, ಹೌದು ನಿನಗ ಶ್ರೀಮಂತಿಕೆ ಬರ್ತದ ಗೌಡ, ಈ ನಿನ್ನ ಬಡತನ ದೂರ ಆಗತ್ತದ. ಹೌದು ಆದ್ರೂ ಕೂಡ ಗೌಡ ಪಾಮಾರ ಬಿದ್ದು ಹೌದು ಯಾವ ರಾಯಣ ಗೌಡ ಯಾನ ಮಾಡದ ಭಾಗ್ಯದ ಲಕ್ಷ್ಮಿ ಮನೆಗೆ ಬಂದ ಬಳಕ ದುಡ್ಡಿನ ದರಪ ಗೌಡನಲ್ಲಿ ಶ್ರೀಮಂತಿಕೆ ಹೆಚ್ಚಾಗಿ ಚೌಡಿ ಕಟ್ಟಿಗೆ ಬಂದ ಬಳಕ ತಮ್ಮ ಇನ್ನೊಬ್ಬರ ಜೊತೆಗಳು ಕೂಡಿ ಯಾನಾಡ್ತಿದ್ದ ಜುಗಾರ ಆಟ ಆಡ್ತಿದ್ದ. ಹೌದು ಜುಗಾರ ಆಡುವ ಸಮಯದಾಗ ಭಾಗ್ಯದ ಲಕ್ಷ್ಮಿಗೆ ನೋಡ್ಲಾರ್ದಾಯ್ತು. ಎಲ್ಲಿ ಚೌಡಿಗೆ ಬಂದ ಭಾಗ್ಯದ ಲಕ್ಷ್ಮಿ ಕೂಗಿ ಹೇಳ್ತಾಳ, ಗೌಡ ಗೌಡ ಬಾ 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 ಅಂತೇಳಿ ಕರೆದ್ರನು ಆ ಮಾತಿಗೆ ಒಟ್ಟ ಬೆಲೆ ಕೊಡ್ಲಿಲ್ಲ. ಭಾಗ್ಯದ ಲಕ್ಷ್ಮಿ ಗೌಡನ ಮನಿ ಬಿಟ್ಟು ಹೆಂಗ ಹೋಗತ್ತಾಳ, ಗೌಡಗ ಹೊಳ್ಳಿ ಹೆಂಗ ಬಡತನ ಬರ್ತಾಳ ಅನ್ನೋದು 4 ನುಡಿ ಚಾಲ ಹಾಡ್ತೇವ್. ಕರೆ ಇರ್ಲಿ ವಿಷಯಗಳ ನಮ್ಮ ಯಾವ ಸಂತು ಮಾಸ್ತರ್ ಅವರು ಕೇಳ್ಯಾರ. ಹೌದು ಅಂಶದ ಮುತ್ಯನ ಪ್ರತಿಯೊಂದು ಸಿದ್ಧರಿಗೆ ಹೌದು ಇಡೀ ಅಂಶದ ಮುತ್ಯನ ಸಿದ್ಧಟಿ ಒಳಗ ಅವ್ರಿ ಪತ್ರಿ ಇರ್ತದ ಪೂಜೆಗೆ. ಹೌದು ಒಂದ ಅಂಶದ ಮುತ್ಯನ ಮಠಮನಿ ಒಂದು ಜಾಗದೊಳಗ ಹೌದು ಪೂಜೆಗೆ ವರ್ಷಕ್ಕೆ ಒಮ್ಮೆಕ್ಕಾಗಲಿ ಒಂದು ತುಳಸಿ ಹಾರ ಏರ್ತದ. ಎಲ್ಲಿ ಏರ್ತದ ಏನು ಕಾರಣ ತಿಳಿ ಕೇಳ್ಯಾರ. ಹೌದು ಹೌದ್ರಿಪ್ಪ. ಯಾವ ಬಾಗೇವಾಡಿ ತಾಲೂಕ ವಿಜಯಪುರ ಜಿಲ್ಲೆಯ ಹೌದು ಚಬನೂರ ಗ್ರಾಮದಾಗ ಅಂಶದ ಮುತ್ಯಾಗ ತುಳಸಿ ಮಾಲಿ ಏರ್ತದ ಬಂಧುಗಳೇ. ಹೌದು ಹೌದು ಯಾಕಂದ್ರ ಹರಿಪಂತರು ಮನತಾನದಾಗ ಮಕ್ಕಳು ಇರ್ಲಾರ್ದಕ್ಕಾಗಿ ಅದೇ ಅಂಶದ ಮುತ್ಯನ ಭಕ್ತಿ ಮಾಡಿ ಯಪ್ಪ ವರ್ಷ ತುಂಬರದಾಗ ಗಂಡಸ ಮಗ ಕೊಟ್ಟೆಂದ್ರ ನಿನಗ ತುಳಸಿ ಮಾಲೆ ಹಾಕ್ತೇಳಿ ಹರಕಿ ತೊಟ್ಟು ಬೇಡ್ಕೊಂಡಿದ್ರು. ಆ ಕಾರಣಕ್ಕಾಗಿ ಅವನಿಗೆ ತುಳಸಿ ಮಾಲೆ ಏರ್ಸ್ಯಾರ. ಇನ್ನೊಂದು ವರ್ಷಿಗೆ ಒಮ್ಮ ತುಳಸಿ ಮಾಲೆ ಏರ್ತದ ನೋಡಕ್ ಸಿಗುತ್ತದ. ಹೌದು ಇದು ಬಿಟ್ಟು ಬ್ಯಾರೆ ಇತ್ತಂದ್ರ ಸಂತು ಮಾಸ್ತರ ಅದಕ್ಕೇನು ಫೌಜದಾರಿಕೆ ನಿನಗೆ ಯಾರು ಮಾಡವ್ರಿಲ್ಲ ಹೇಳ್ರಿ. ಇನ್ನೊಂದು ಮಾತು ಕೇಳ್ಯಾನ, ಅಂಶದ ಮುತ್ಯಂದ ಒಂದು ಮಠಮನಿ ಒಳಗ ಹೌದು ಒಬ್ಬ ಶುದ್ಧ ನುಡಿ ಮಾಡ್ಬೇಕಂದ್ರ ತನ್ನ ಜಡಿ ಖಡ ಆಗತಿತ್ತು. ಹೌದು ಆ ಜಡಿ ಮ್ಯಾಗ ಕೂತು ಅವ ಏನ ಮಾಡ್ತಿದ್ದ, ತಪ ಮಾಡ್ತಿದ್ದ. ಹೌದು ಯಾವ ಆ ಶುದ್ಧ ತಪ ಮಾಡ್ತಿದ್ದ. ಆ ತಪ ಮಾಡಿ ಕೂತಂತ ಆ ಒಂದು ಭಕ್ತ ಅಂಶದ ಮುತ್ಯನ ಭಕ್ತ ಯಾರು, ಆ ಶುದ್ಧ ಅಂಶದ ಮುತ್ಯ ಯಾವೂರಾಗ ಅದ ಪವಾಡಗಳ ನಡೆದತಿ ಕೇಳ್ಯಾರ. ಹೌದು ಅದೇನ ನಮ್ಮ ಮಠಮನಿ ಒಳಗೆ ಎಲ್ಲಿ ಆಗಿಲ್ಲ ತಿಳಿ ಹಿಂಗ ನನಗ ಅನಸ್ತದ. ಹೌದು ಯಾವರೇ ಸುಮ್ಮ ಬರದ್ ಇಟ್ಟಿದ ಅಂದ್ರ ಅದಕ್ಕೆ ನಾವು ಒಪ್ಪವ್ರಲ್ಲ ನಾವು. ಹೌದು ಯಾಕಂದ್ರ ನಾನು ಅಂಶದ ಮುತ್ಯನ 1700 ಮಠಮನಿ ಅದಾವ. ಹೌದು ಖರೆ ಒಬ್ರು ನಮ್ಮ ಗುರುಮಠದೊಳಗೆ ಇನ್ನಾತ್ಲಕ್ಕ ಹೇಳೇ ಇಲ್ಲ ಹಿಂಗ ಆಗ್ಯಾದ ಇಲ್ಲಿ ಅಂತೇಳಿ. ಹೌದು ಸುಮ್ ಯಾರೇ ಒಬ್ರು ಬರದಿರಂದ್ರ ಮಾಸ್ತರ್ ಅದಕ್ಕೆ ಒಪ್ಪಲ್ಲ. ಅದು ವಿಷಯದ ಪ್ರಶ್ನೆನೂ ಅದಕ್ಕೆ ಅನ್ನಂಗಿಲ್ಲ. ಹೌದು ನೀ ಬರೇ ಬುಕ್ನಾಗೆ ಹುಡುಕ್ಯಾಡ್ತಿ ಅನ್ನೋದು ನನಗೆ ಗೊತ್ತದ. ಹೌದು ಸಿದ್ಧಟಿಗೆ ವಿಷಯ ನಾ ಕೇಳುದೇ ಬ್ಯಾರೆ, ನೀ ಹೇಳುದೇ ಬ್ಯಾರೆ. ಹೌದು ನಾ ಯಾನೇನ್ ಕೇಳಿದ ನೋಡು. ಹೌದು ನೀ ಯಾನಂದಿ ಏನಂದರಿಪ್ಪ, ಜಗ್ಗಿನ ಬುಳ್ಳಪ್ಪ ಮುತ್ಯನ ಜಗ್ಗ
ಹಿಂದಿನ ಜನ್ಮದ ಏನು ಋಣಾನುಬಂಧನ ಇತ್ತು, ಏನು ಸಂಬಂಧ ಇತ್ತನ ದೇವಲೋಕದ ಗಂಧರ್ವಿತ್ತ ನೋಡ್ರಿ, ಇವ ದೇವಲೋಕಕ್ಕೆ ಹೋಗ್ಯಾನ. ಸಿದ್ಧಟಿಗೀಶೆ ಗೊತ್ತಿದ್ರೆ ಮಾತಾಡ್ಬೇಕಲ್ಲ, ಪುಸ್ತಕದ ಹುಡುಕ್ಯಾಡೋದು ಸಿಗ್ತದ? ಇದು ಸಿಗುದಿಲ್ಲ, ಸಿಗಂಗಿಲ್ಲ. ಹೌದು ಅದಕ್ಕೆ ಇರ್ಲಿ, ನಿನಗ್ ತಿಳಿದಾಟ್ ಹೇಳಿದಿ, ಹೌದು ಅದಕ್ಕೆ ನಾನ್ ತಪ್ಪನವಲ್ಲ. ಅದು ದೇವಲೋಕದ ಗಂಧರ್ವ ಅಂತೇಳಿ ನೀ ಅತ್ತಿಯಪ್ಪ ಅಂದ್ರ ನಿನಗೇನು ಬುದ್ಧಿ ಕೊಟ್ಟನ ಭಗವಂತ ಅಟ್ಟ ನೀ ಹೇಳಿದಿ, ಹೌದು ನನಗೇನು ಕೊಟ್ಟನಟ್ಟ ನಾ ಹೇಳಿದ. ಹೌದು ವಿಷಯದೊಳಗ ಪ್ರಪಂಚ ಪರಮಾರ್ಥದಾಗ ಪ್ರಪಂಚದಾಗ ಸುಖ ಇಲ್ಲ ಅಂತೇಳಿ ವಾದ ನಂದದ. ಹೌದು ಅದಕ್ಕೆ ಇರ್ಲಿ, ಯಥಾ ಪ್ರಕಾರ ಮುಂದಿನ ಸಂಧಿದಾಗ ಪ್ರಪಂಚದಾಗ ಇಲ್ಲೇ ಸುಖ ಅದ ಅಂತೇಳಿ ತೋರಿಸಿ ಕೊಡ್ತಾನ. ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ನನ್ನ ಯಾವ ಅವಸಂಕದ ರಾಯಣಗೌಡಗ ಭಾಗ್ಯದ ಲಕ್ಷ್ಮಿಯ ಚೌಡಿಗೆ ಬಂದು 3 ಸಾರಿ ಕೂಗುದ್ರು ಕೂಡ ಆ ಭಾಗ್ಯದ ಲಕ್ಷ್ಮಿ ಮಾತಿಗೆ ದರ್ಕಾರಿ ಇಲ್ಲದೆ ಜುಗಾರಾಡಲಿಕ್ಕೆ ಗೌಡ ಕುತ್ತ ಯಾ ರೀತಿಯಿಂದ ಗೌಡನ ಮನಿ ಬಿಟ್ಟು ಚಡಿಚಣ ಚಾಣಿಕರಾಯನ ಮನಿ ಸೇರ್ತಾಳ. ಹೌದು ಹೌದು ಅನ್ನೋದು 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಉಭಯ ಕಲಾವಿದರು ಬಡದಾಳದ ಚೆನ್ನಣ್ಣಗ ಪಾಳೆ ಹೊಕ್ಕದ.